ಬನ್ನಿ ಇವತ್ತು ನಾವು ಒಬ್ಬ ವ್ಯಕ್ತಿಯ ಅಸಾಧಾರಣ ಪ್ರಯಾಣದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಸಣ್ಣ ಹಳ್ಳಿಯ ಕಡುಬಡತನದಿಂದ ಬಾಲಿವುಡ್ನ ದೊಡ್ಡ ದೊಡ್ಡ ಸ್ಟಾರ್ಗಳ ನೆಚ್ಚಿನ ಸ್ಟೈಲಿಸ್ಟ್ ಆಗಿ ಬೆಳೆದ ಈ ಕಥೆ ಇದೆಯಲ್ಲ, ಇದು ಪರಿಶ್ರಮ ಮತ್ತು ಸಂಕಲ್ಪಕ್ಕೆ ಒಂದು ಅದ್ಭುತ ಉದಾಹರಣೆ. ಯೋಚನೆ ಮಾಡಿ, ಒಬ್ಬ ಸ್ಟೈಲಿಸ್ಟ್ಗೆ ಹೇರ್ ಎಂಜಿನಿಯರ್ ಅಂತ ಹೆಸರು ಕೊಡ್ಬೇಕು ಅಂದ್ರೆ ಅವರ ಕೆಲಸದಲ್ಲಿ ಎಂಥ ನಿಖರತೆ ಇರಬೇಕು. ಅಂತಾರಾಷ್ಟ್ರೀಯ ಕ್ಲೈಂಟ್ ಒಬ್ರು ಶಿವರಾಮ್ ಭಂಡಾರಿಯವ್ರಿಗೆ ಕೊಟ್ಟ ಬಿರುದು ಇದು. ಈ ಒಂದು ಪದವೇ ಅವರ ಪ್ರತಿಭೆ ಎಂಥದ್ದು ಅಂತ ಹೇಳ್ಬಿಡುತ್ತೆ. ಹಾಗಿದ್ರೆ ನಮ್ಮ ಮುಂದಿರೋ ಪ್ರಶ್ನೆ ಇದೆ, ಇದು ಹೇಗೆ ಸಾಧ್ಯವಾಯಿತು? ಈ ನಂಬರ ಸಾಧ್ಯವಾದ ಪಯಣದ ಹಿಂದೆ ಏನೆಲ್ಲ ಸವಾಲುಗಳಿದ್ವೋ, ಯಾವೆಲ್ಲ ತಿರುವುಗಳಿದ್ವೋ, ಅವರ ಯಶಸ್ಸಿನ ಹಿಂದಿನ ಗುಟ್ಟೇನು? ಬನ್ನಿ ಒಂದೊಂದರದಿ ನೋಡೋಣ. ಸರಿ, ಮೊದಲ ಭಾಗಕ್ಕೆ ಹೋಗೋಣ. ಅವರ ಆರಂಭದ ದಿನಗಳಿಗೂ ಇವತ್ತು ಅವರಿರುವ ಎತ್ತರಕ್ಕೂ ನಡುವೆ ಎಷ್ಟು ದೊಡ್ಡ ಅಂತರವಿದೆ ಅನ್ನೋದನ್ನ ಗಮನಿಸೋಣ. ಅಕ್ಷರಶಃ ಒಂದು ಹಳ್ಳಿಯ ಹುಡುಗ ಬಾಲಿವುಡ್ನ ತಾರೆಯಾದ ಕಥೆಯಿದು. ಹೌದು, ಇದು ಅವರ ಇವತ್ತಿನ ಸ್ಟೇಟಸ್. ಬಾಲಿವುಡ್ ತಾರೆಯರಿಂದ ಹಿಡಿದು ದೊಡ್ಡ ದೊಡ್ಡ ರಾಜಕಾರಣಿಗಳವರೆಗೆ ಎಲ್ಲರೂ ಅವರ ಕಲೆಗೆ ಮಾರು ಹೋಗಿದ್ದಾರೆ. ಆದರೆ ಈ ಯಶಸ್ಸಿನ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ಹಾಗಾದ್ರೆ ಅವರ ಪಯಣ ಶುರುವಾಗಿದ್ದು ಎಲ್ಲಿಂದ? ಅವರ ಬಾಲ್ಯ ಹೇಗಿತ್ತು? ಬನ್ನಿ ಸ್ವಲ್ಪ ಹಿಂದೆ ಹೋಗಿ ನೋಡೋಣ. ಯಾಕಂದ್ರೆ ಆ ಕಷ್ಟದ ದಿನಗಳನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಇವತ್ತಿನ ಸಾಧನೆಯ ನಿಜವಾದ ಬೆಲೆ ನಮ್ಗೆ ಗೊತ್ತಾಗೋದು. ಅವರ ಕಥೆ ಶುರುವಾಗೋದು ಕರ್ನಾಟಕದ ಕಾರ್ಕಳ ಬಳಿಯ ಒಂದು ಪುಟ್ಟ ಹಳ್ಳಿಯಲ್ಲಿ. 4 ವರ್ಷದವರಿದ್ದಾಗ ತಂದೆಯನ್ನ ಕಳ್ಕೊಂಡ್ರು. ಅಷ್ಟು ಚಿಕ್ಕ ವಯಸ್ಸಿಗೆ ಕುಟುಂಬದ ಜವಾಬ್ದಾರಿ ಅವರ ಹೆಗಲಿಗೆ ಬಂತು. ಅದಕ್ಕೋಸ್ಕರ 5ನೇ ಕ್ಲಾಸ್ಗೆ ಓದಿಗೆ ಫುಲ್ ಸ್ಟಾಪ್ ಇಟ್ಟು ದನ ಕಾಯೋದ್ರಿಂದ ಹಿಡಿದು ಸೈಕಲ್ ರಿಪೇರಿ ಮಾಡುವವರೆಗೂ ಸಿಕ್ಕ ಪ್ರತಿಯೊಂದು ಕೆಲ್ಸವನ್ನು ಮಾಡ್ತಾ ಬೆಳೆದ್ರು. ಈ ಸ್ಲೈಡ್ನಲ್ಲಿರುವ ಸಂಖ್ಯೆಯನ್ನೊಮ್ಮೆ ನೋಡಿ. ತಿಂಗಳಿಗೆ ಕೇವಲ 30 ರೂಪಾಯಿ. ಊಹಿಸ್ಕೊಳ್ಳೋಕಾದ್ರೂ ಆಗುತ್ತಾ? ಇಂಥ ಒಂದು ಪರಿಸ್ಥಿತಿಯಿಂದ ಅವರ ಪಯಣ ಶುರುವಾಗಿದ್ದು. ಅವರ ಜೀವನದ ಬಹುದೊಡ್ಡ ನಿರ್ಧಾರ ಇದು. ಹಳ್ಳಿಯಲ್ಲೇ ಇದ್ರೆ ಆಗಲ್ಲ ಅಂತ ಗೊತ್ತಿತ್ತು. ದೊಡ್ಡ ಕನಸುಗಳನ್ನ ಹೊತ್ತು ಅವಕಾಶಗಳನ್ನ ಹುಡುಕಿಕೊಂಡು ಮಹಾನಗರಿ ಮುಂಬೈಗೆ ಹೊರಟ್ರು. ಈ ಒಂದು ನಿರ್ಧಾರವೇ ಅವರ ಭವಿಷ್ಯಕ್ಕೆ ಅಡಿಪಾಯ ಹಾಕಿದ್ದು. ಮುಂಬೈ ಒಂದು ಹೆಜ್ಜೆ ಆದ್ರೆ ಮುಂದಿನ ಹೆಜ್ಜೆ ಅವರ ಜೀವನವನ್ನೇ ಬದಲಾಯಿಸ್ಬಿಡಿತು. ಆ ದೊಡ್ಡ ತಿರುವು ಸಿಕ್ಕಿದ್ದು ಕತಾರ್ನಲ್ಲಿ. ಅಲ್ಲಿ ಸಿಕ್ಕ ಅಂತಾರಾಷ್ಟ್ರೀಯ ಅನುಭವ ಅವರ ವೃತ್ತಿ ಜೀವನಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನೇ ಕೊಟ್ಟಿತು. ಭಾರತದ ಒಂದು ಸಣ್ಣ ಅಂಗಡಿಯಿಂದ ನೇರವಾಗಿ ಅಂತಾರಾಷ್ಟ್ರೀಯ ವೇದಿಕೆಗೆ. ಕತಾರ್ನಲ್ಲಿ ಸಿಕ್ಕಿದ ಆ ಒಂದು ಅವಕಾಶ ಅವರೊಳಗಿದ್ದ ಕಲಾವಿದನನ್ನ ಜಗತ್ತಿಗೆ ಪರಿಚಯ ಮಾಡಿಸಿತು. ಈ ಹೋಲಿಕೆ ನೋಡಿ ಬದಲಾವಣೆ ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಅಲ್ವಾ? ಕತಾರ್ಗೆ ಹೋಗೋಕ್ ಮುಂಚೆ ಅವರದು ಸಾಂಪ್ರದಾಯಿಕ ಕೌಶಲ್ಯ. ಆದ್ರೆ ಅಲ್ಲಿ ಬ್ರೆಜಿಲ್ನಿಂದ ಕೊರಿಯಾದವರೆಗೂ ಬೇರೆ ಬೇರೆ ದೇಶಗಳ ಜನರ ಜೊತೆ ಕೆಲಸ ಮಾಡಿ ತಮ್ಮ ಪರಿಣತಿಯನ್ನೇ ಬೇರೆ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು. ಹಾಗಿದ್ರೆ ಈ ಹೇರ್ ಎಂಜಿನಿಯರ್ ಅನ್ನೋ ಪದ ಹುಟ್ಟಿದ್ ಹೇಗೆ ಗೊತ್ತಾ? ಅವರ ಕೆಲಸದ ಪರ್ಫೆಕ್ಷನ್ ಮತ್ತು ಕಲಾತ್ಮಕತೆಯನ್ನ ನೋಡಿನ ಈಜಿಪ್ಟ್ನ ಫುಟ್ಬಾಲ್ ಮ್ಯಾನೇಜರ್ಗೆ ಇವರು ಕೇವಲ ಕ್ಷೌರಿಕರಲ್ಲ, ಒಬ್ಬ ಇಂಜಿನಿಯರ್ ತರಹ ಕೂದಲನ್ನ ಡಿಸೈನ್ ಮಾಡ್ತಾರೆ ಅಂತ ಅನ್ಸಿತ್ತಂತೆ. ಅಂದಿನಿಂದ ಆ ಬಿರುದು ಅವರೊಟ್ಟಿಗೆ ಉಳ್ಕೊಂಡಿತು. ಅಂತಾರಾಷ್ಟ್ರೀಯ ಅನುಭವ, ಹೊಸ ಆತ್ಮವಿಶ್ವಾಸ ಎಲ್ಲವನ್ನೂ ಜೊತೆಗೆ ತೆಗೆದುಕೊಂಡು ಅವರು ಭಾರತಕ್ಕೆ ವಾಪಸ್ ಬಂದ್ರು. ಇಲ್ಲಿಂದ ಮುಂದೆ ಅವರು ಕೇವಲ ಸ್ಟೈಲಿಸ್ಟ್ ಆಗಿ ಉಳಿಯಲಿಲ್ಲ, ಬದಲಿಗೆ ತಮ್ಮದೇ ಆದ ಶಿವಾಸ್ ಸಲೂನ್ ಸಾಮ್ರಾಜ್ಯವನ್ನೇ ಕಟ್ಟಿದ್ರು. ಅದರ ರೋಚಕ ಪಯಣವನ್ನ ಈಗ ನೋಡೋಣ. ಈ ಹಂತಗಳು ಅವರ ಹೋರಾಟ ಮತ್ತು ತ್ಯಾಗವನ್ನು ತೋರಿಸ್ತವೆ. ಭಾರತಕ್ಕೆ ವಾಪಸ್ ಬಂದಾಗ ಅವರ ಹತ್ರ ದೊಡ್ಡ ಬಂಡವಾಳವೇನೂ ಇರಲಿಲ್ಲ. ಮುಚ್ಚೋಕ್ಕೆ ರೆಡಿಯಾಗಿದ್ದ ಒಂದು ಹಳೆ ಅಂಗಡಿಯನ್ನ ಕೊಂಡುಕೊಂಡು ಅದಕ್ಕೆ ಸೆಕೆಂಡ್ ಹ್ಯಾಂಡ್ ಫರ್ನಿಚರ್ ತರೋಕೆ ತಮ್ಮ ಸ್ವಂತ ವಸ್ತುಗಳನ್ನೇ ಮಾರಬೇಕಾಗಿ ಬಂತು. ಅವರ ಸಂಕಲ್ಪ ಎಷ್ಟೊಂದು ದೃಢವಾಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಆವತ್ತು ಒಂದು ಸಣ್ಣ ಅಂಗಡಿಯಿಂದ ಶುರುವಾದ ಪಯಣ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಇವತ್ತು 20ಕ್ಕೂ ಹೆಚ್ಚು ಸಲೂನ್ಗಳು ಮತ್ತು 300ಕ್ಕೂ ಅಧಿಕ ಉದ್ಯೋಗಿಗಳ ಜೊತೆಗೆ ಶಿವಾಸ್ ಒಂದು ದೊಡ್ಡ ಬ್ರ್ಯಾಂಡ್ ಆಗಿದೆ. ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ನೋಡೋದು ಬರೀ ಯಶಸ್ಸನ್ನಲ್ಲ, ಆ ಯಶಸ್ಸಿನ ಜೊತೆಗಿರುವ ಜವಾಬ್ದಾರಿಯನ್ನ. ಅವರು ತಮ್ಮ ಯಶಸ್ಸನ್ನ ಬರೀ ವ್ಯಾಪಾರಕ್ಕೆ ಸೀಮಿತಗೊಳಿಸಿಲ್ಲ, ಸಮಾಜಕ್ಕೂ ಅದನ್ನ ಹಿಂದಿರುಗಿಸಿದ್ರು. ಅದು ಹೇಗೆ ಅಂತ ನೋಡೋಣ. ಅವರ ಕೆಲಸದ ವೈವಿಧ್ಯತೆ ಎಷ್ಟಿದೆ ಅಂತ ಈ ಟೇಬಲ್ ತೋರಿಸುತ್ತೆ. ಒಂದ್ ಕಡೆ ಹೀರೋಯಿನ್ ಸಿನಿಮಾದಲ್ಲಿ ಕರೀನಾ ಕಪೂರ್ ಅಂತಹ ದೊಡ್ಡ ಸ್ಟಾರ್ಗಳಿಗೆ ಸ್ಟೈಲ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ಶಿವಾಸ್ ಟ್ರೆಂಡ್ಸ್ ಅಂತ ತಮ್ಮದೇ ಪ್ರಾಡಕ್ಟ್ಸ್ಗಳನ್ನ ಶುರು ಮಾಡಿದ್ದಾರೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ತವರು ರಾಜ್ಯ ಕರ್ನಾಟಕದ ಬಡ ಯುವಕರಿಗೆ ಉಚಿತವಾಗಿ ತರಬೇತಿ ನೀಡಿ ಉದ್ಯೋಗ ಕೊಡಿಸಬೇಕು ಅನ್ನೋ ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ. ಸಹಜವಾಗಿಯೇ ಅವರ ಈ ಪ್ರತಿಭೆಗೆ ಹಲವಾರು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದವು. ಟೈಮ್ಸ್ ಪವರ್ ಮೆನ್ನಿಂದ ಗ್ರೂಮಿಂಗ್ ಎಕ್ಸ್ಪರ್ಟ್ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಗೆಲುವು,
ಅಷ್ಟೇ ಅಲ್ಲ, ಗೌರವ ಡಾಕ್ಟರೇಟ್ ಕೂಡ ಅವರ ಸಾಧನೆಗೆ ಸಂದಿದೆ. ಈ ಒಂದು ಮಾತು ಅವರ ಇಡೀ ವ್ಯಕ್ತಿತ್ವವನ್ನೇ ಹಿಡಿದಿಡುತ್ತೆ ಅಲ್ವಾ? ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ತಾನು ಬಂದ ದಾರಿಯನ್ನ, ತನ್ನ ಜನರನ್ನ ಅವ್ರು ಮರೆತಿಲ್ಲ. ತನ್ನ ಹಾಗೆ ಕಷ್ಟದಿಂದ ಬಂದವರಿಗೆ ಸಹಾಯ ಮಾಡಬೇಕು, ಅವರಿಗೊಂದು ದಾರಿ ತೋರಿಸ್ಬೇಕು ಅನ್ನೋ ಅವರ ಸಾಮಾಜಿಕ ಬದ್ಧತೆ ನಿಜಕ್ಕೂ ಶ್ಲಾಘನೀಯ. ಹಾಗಾದ್ರೆ ಈ ಇಡೀ ಕಥೆಯಿಂದ ನಮಗೆ ಅರ್ಥ ಆಗೋದೇನು? ಶಿವರಾಮ ಭಂಡಾರಿ ಅವರ ಜೀವನ ಒಂದೇ ಒಂದು ಸತ್ಯವನ್ನು ಮತ್ತೆ ಮತ್ತೆ ಸಾಬೀತುಪಡಿಸುತ್ತೆ. ನಮ್ಮ ಹಿನ್ನೆಲೆ ಯಾವುದು ಅನ್ನೋದಕ್ಕಿಂತ ನಮ್ಮ ಸಂಕಲ್ಪ ಎಷ್ಟು ದೃಢವಾಗಿದೆ ಅನ್ನೋದೇ ಮುಖ್ಯ. ಅಚಲವಾದ ನಿರ್ಧಾರ ಮತ್ತು ನಿರಂತರ ಪರಿಶ್ರಮ ಇದ್ದರೆ ಯಾವುದೇ ಕನಸನ್ನಾದ್ರೂ ನನ್ಸು ಮಾಡಬಹುದು. ಬಹುಶಃ ಈ ಕಥೆಯಿಂದ ನಾವು ಕಲಿಬೇಕಾದ ಅತಿ ದೊಡ್ಡ ಪಾಠವೂ ಇದೇ ಇರಬೇಕು.